ಪಾಸ್ಟ್ ಲೈಫ್ ಥೆರಪಿ ಹಿಂದೆ ಇರುವಂಥ ಸೈನ್ಸ್ ಏನು? ಇದರಿಂದ ಪ್ರಯೋಜನಗಳೇನು ಅಂತ? ನೋಡಿ, ಇವತ್ತು ಆಧುನಿಕ ವಿಜ್ಞಾನಕ್ಕೆ ಸವಾಲಾದಂಥ ಅನೇಕ ಸಮಸ್ಯೆಗಳಿವೆ. ಹಾಂ. ಅದೇ ಸೈಕೋಸೊಮೆಟಿಕ್ ಅಂತ ಹೇಳೋದು. 10,000 ಫೋಬಿಯಾಸ್ ಇದೆ. ಒಂದು ಫೋಬಿಯಾನು ಕೂಡ ಈ ವಿಜ್ಞಾನದಿಂದ ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಟ್ಯಾಬ್ಲೆಟ್ ಇಲ್ಲ, ಅದಕ್ಕೆ ಇಂಜೆಕ್ಷನ್ ಇಲ್ಲ. ಉದಾಹರಣೆಗೆ ಫಿಯರ್ ಆಫ್ ಹೈಡ್ರೋಫೋಬಿಯಾ ಅಂತ ಒಂದಿದೆ. ಕೆಲವು ನೀರು ಕಂಡ್ರೆ ಹೆದರ್ಕೊಳ್ತಾರೆ. ಇಂಥ ಮಾತ್ರೆ ಹಾಕೋ, ನೀನು ನೀರಲ್ಲಿ ಹೋಗ್ತೀಯ, ಆ ಥರ ಮಾತ್ರೆ ಯಾವುದಿಲ್ಲ. ಅದೇ ಥರ ಹೈಡ್ರೋಫೋಬಿಯಾ ಜೊತೆಗೆ ಏರೋಫೋಬಿಯಾ ಅಂತಿದೆ. ಕೆಲವು ಫ್ಲೈಟಲ್ಲಿ ಜರ್ನಿ ಮಾಡೋಕ್ಕಾಗೋದೇ ಇಲ್ಲ. ಕಿಮ್ ಜಾನ್ ಉನ್ ಈಗಿದಾನಲ್ಲ, ಅವನಿಗೂ ಅವನ ಅಪ್ಪನಿಗೂ ಅವನ ತಾತನ ಮೂವರಿಗೂ ಇತ್ತು ಈ ರೋಗ, ಈ ಫೋಬಿಯಾ. ದೆ ನೆವರ್ ಫ್ಲೂ ಇನ್ ದಿ ಫ್ಲೈಟ್. ಅಂದರೆ ಏರೋಫೋಬಿಯಾ ಅಂತ. ಎತ್ತರಕ್ಕೆ ಹೋದರೆ ಕೆಲವರಿಗೆ ಆಗೋದಿಲ್ಲ. ಈ ಫೋಬಿಯಾ ಯಾಕೆ ಬರ್ತದೆ, ಅದಕ್ಕೆ ಏನು ಚಿಕಿತ್ಸೆ ಇದೆ ಅನ್ನೋದು ಮೆಡಿಕಲಲ್ಲಿಲ್ಲ, ನಮ್ಮಲ್ಲಿದೆ. ಆ ಫೋಬಿಯಾನ ಅಡ್ರೆಸ್ ಮಾಡ್ಬೋದು. ಅದೇ ಥರ ಮೆರಿಟಲ್ ಇಶ್ಯೂಸ್ ಇರ್ಬೋದು, ಕೆಲವು ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು, ಕೆಲವು ಬಿಹೇವಿಯರಲ್ ಪ್ರಾಬ್ಲಮ್ ಇರ್ಬೋದು, ಕೆಲವರು ಸುಮ್ಮನೆ ಸುಳ್ಳು ಹೇಳ್ತಿರ್ತಾರೆ, ದೇ ಆರ್ ಹ್ಯಾಪಿ ವಿತ್ ಲೈಯಿಂಗ್. ಕೆಲವು ಸುಮ್ಮನೆ ಚಟಕ್ಕಾಗಿ ಕದೀತಿರ್ತಾರೆ, ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತಾರೆ. ಅದೊಂಥರ ವಿಕೃತವಾದ ಆನಂದ. ಸೊ ಈ ಥರ ಈ ಬಿಹೇವಿಯರಲ್ ಪ್ರಾಬ್ಲಮ್ಸ್ ರಿಲೇಟೆಡ್ ಇದೆಯಲ್ಲ, ಅದಕ್ಕೆ ಮೆಡಿಕಲಲ್ಲಿ ಏನು ಇದಿಲ್ಲ, ಸೊಲ್ಯೂಷನ್ ಇಲ್ಲ. ನಮ್ಮ ಥೆರಪಿಯಲ್ಲಿ ಇದೆ, ಹಿಪ್ನೋಥೆರಪಿ ಮತ್ತು ರಿಗ್ರೆಷನ್ ಥೆರಪಿಯಲ್ಲಿ ಇದೆ. ಈಗ ನಮಗೆ ಕನಸುಗಳು ಯಾಕೆ ಬೀಳುತ್ತೆ, ಮತ್ತು ಕೆಲವೊಂದು ಕನಸುಗಳಲ್ಲಿ ನಾವು ಏನೇನೋ ವಿಚಾರಗಳನ್ನು ನೋಡ್ತೀವಿ, ಅದೆಲ್ಲ ನಮಗೆ ಪೂರ್ವಜನ್ಮ ಪುನರ್ಜನ್ಮಗೆ ಕನೆಕ್ಟೆಡ್ಡಾ? ಹಾಂ, ಒಳ್ಳೆಯ ಪ್ರಶ್ನೆ ಇದು. ಭಾಳಷ್ಟು ಜನಕ್ಕೆ ಈ ಕನಸುಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಕನಸುಗಳು ಅನ್ನೋದು ನಿದ್ರಾವಸ್ಥೆಯಲ್ಲಿ ಆಗ್ತಕ್ಕಂಥ ಒಂದು ಸಹಜವಾದ ಪ್ರಕ್ರಿಯೆ. ಅದು ಹೆಲ್ದಿ ಪ್ರೋಸೆಸ್ ಆಲ್ಸೋ. ಕನಸು ಬರೋದು ನಮಗೆ ರೆಮ್ ಸ್ಟೇಟಲ್ಲಿ, NREM ಸ್ಟೇಟಲ್ಲಿ ಅಲ್ಲ. ನಿದ್ರೆಯಲ್ಲಿ 2 ಸ್ಥಿತಿ ಇದೆ, NREM ಸ್ಲೀಪ್ ಆ್ಯಂಡ್ REM ಸ್ಲೀಪ್ ಅಂತ. ಆಲ್ಫಾ ಸ್ಟೇಟಲ್ಲಿ ಬರ್ತವೆ. ಈ ಕನಸು ಅನ್ನೋದು ಏನು ಅಂತಂದರೆ, ಅದು ಟೈಮ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ. ನಾವು ಕನಸಲ್ಲಿ ಹಿಂದಕ್ಕೆ ಹೋಗ್ತೀವಿ, ನಮ್ಮ ಪ್ರಜ್ಞೆ ಹಿಮ್ಮುಖ ಸಂಚಾರ ಮಾಡಿದ್ರೆ ನಮಗೆ ಈ ಲೈಫಿಗೆ ಸಂಬಂಧಪಟ್ಟಂಥ ಅನೇಕ ದೃಶ್ಯಗಳು ನಮ್ಮ ಕನಸಲ್ಲಿ ಬರ್ತವೆ. ದೃಶ್ಯಗಳು, ವಿಷಯಗಳು, ಈವೆಂಟ್ಸು, ಏನು ಸಾವುಗಳು, ನೋವುಗಳು, ಅನೇಕ ದೃಶ್ಯಗಳೆಲ್ಲ ಬರ್ತವೆ. ಅದು ಈ ಲೈಫ್ ಸಂಬಂಧಪಟ್ಟಿದ್ದಲ್ಲ. ಅದು ಪ್ರೀವಿಯಸ್ ಲೈಫ್ಗೆ ಹೋಗ್ಬಿಟ್ಟು ಅಲ್ಲಿನ ಒಂದಷ್ಟು ಅಪೂರ್ಣತೆಗಳನ್ನು ಕನಸಿನ ರೂಪದಲ್ಲಿ ನಮಗೆ ತೋರಿಸಿ ಅದು ಪೂರ್ಣ ಆಗುತ್ತೆ. ಅದು ಓಪನ್ ಅಪ್ ಆಗಿ ಅದು ರಿಲೀಸ್ ಆಗುತ್ತೆ. ಅದು ಕೆಲವು ಸಾರಿ ಅಪರೂಪಕ್ಕೆ ಮುಂದಕ್ಕೆ ಹೋಗುತ್ತೆ ನಮ್ಮ ಪ್ರಜ್ಞೆ. ಮುಂದಕ್ಕೆ ಹೋದಾಗ ಮುಂದೆ ಯಾರೋ ಸಾಯುವುದು ನಮಗೆ ಕನಸಲ್ಲಿ ಬರ್ಬೋದು, ಇನ್ಯಾರಿಗೋ ಆಕ್ಸಿಡೆಂಟ್ ಆಗೋರು ನಮ್ಮ ಕನಸಲ್ಲಿ ಬರ್ಬೋದು, ಇನ್ಯಾವುದೋ ದೇಶಗಳು ನಾವು ಹೋಗುವಂಥದ್ದು ಕನಸಲ್ಲಿ ಬರ್ಬೋದು, ಇನ್ಯಾವುದೋ ವ್ಯಕ್ತಿಗಳನ್ನು ಮೀಟ್ ಮಾಡ್ತಕ್ಕಂಥದ್ದು ಕೂಡ ಕನಸಲ್ಲಿ ಬರ್ಬೋದು. ಅಂದರೆ ದಿಸ್ ಈಸ್ ಕಾಲ್ಡ್ ಫ್ಯೂಚರ್ ಟ್ರಾವೆಲ್. ಈ ಒಟ್ಟು 2 ಮುಮ್ಮುಖ ಸಂಚಾರ, ಹಿಮ್ಮುಖ ಸಂಚಾರ ಸೇರಿದ್ರೆ ಅದು ಟೈಮ್ ಟ್ರಾವೆಲಿಂಗ್ ಅಂತ ಹೇಳ್ತೀವಿ. ಸೊ ಕಾನ್ಷಿಯಸ್ಲಿ ನಾವು ಟೈಮ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಟೈಮ್ ರಿಸ್ಟ್ರಿಕ್ಟೆಡ್ ಮೈಂಡ್ ಯಾವುದಂದ್ರೆ ಕಾನ್ಷಿಯಸ್ ಮೈಂಡ್. ಕಾಲಬಾಧಿತ ಮನಸ್ಸು, ಕಾಲಾತೀತ ಮನಸ್ಸು ಅಂತ 2 ಇದೆ. ಈ ಕಾಲಾತೀತ ಮನಸ್ಸು ಕನಸಿನಲ್ಲಿ ಆದಾಗ ಇವೆಲ್ಲ ಆಗತ್ತೆ. ಆದರೆ ನಾವು ಧ್ಯಾನಕ್ಕೆ ಹೋಗಿ ಆ ಕಾಲಾತೀತ ಪಯಣ ಮಾಡಿದಾಗ ನಾವು ಗ್ರಂಥಗಳನ್ನು ಬರೀಬೋದು. ಅದರ ಹೆಸರು ಕಾಲಜ್ಞಾನ ಗ್ರಂಥ. ಅದನ್ನು ಸುಮಾರು ಜನ ಬರೆದಿದ್ದಾರೆ. ಕೈವಾರ ನಾರಾಯಣಪ್ಪನವ್ರು ಬರೆದಿದ್ದಾರೆ. ಆಮೇಲೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮುಂದೆ ಏನು ನಡೀತದೆ ಅಂತ 250 ವರ್ಷದ ಹಿಂದೆ ಬರೆದಿದ್ದಾರೆ. ನಾಸ್ಟ್ರಡಾಮಸ್ ಬರೆದಿದ್ದಾನೆ. ಮಾರ್ಗಾನ್ ರಾಬರ್ಟ್ಸನ್ ಅಂತ ಅವನು ಹೀಗೆ ಟೈಮ್ ಟ್ರಾವೆಲ್ ಮಾಡಿಬಿಟ್ಟು ಒಂದು ಪುಸ್ತಕ ಬರೆದಿದ್ದಾನೆ, ಟೈಟಾನ್, ದ ರೆಕ್ ಆಫ್ ಟೈಟಾನ್ ಅಂತ. 1898ರಲ್ಲಿ ಅದು ಪುಸ್ತಕ ಪಬ್ಲಿಷ್ ಆಗಿದ್ದು. ಆ ಪುಸ್ತಕ ಏನು ಹೇಳುತ್ತೆ ಅಂತಂದರೆ, ಒಂದು ಟೈಟಾನಿಕ್ ಟ್ರಾಜಿಡಿ ಹೆಂಗಾಯಿತು, ಎಷ್ಟು ಜನ ಸತ್ತರು, ಅದು ಎಲ್ಲಿಗೆ ಹೊರಟಿತ್ತು, ಆ ದೋಣಿ ಅದು ಹಡಗು ಹೆಂಗಿತ್ತು ಅಂತೆಲ್ಲ. ಆದರೆ ಟೈಟಾನಿಕ್ ಟ್ರಾಜಿಡಿ ಆಗಿದ್ದು 1912ಅಲ್ಲಿ, ಪುಸ್ತಕ ಪಬ್ಲಿಷ್ ಆಗಿದ್ದು 1898ಅಲ್ಲಿ. ಅಂದರೆ ಆ ವ್ಯಕ್ತಿ ತನಗೇ ಗೊತ್ತಿಲ್ಲದಾಗಿ ಟೈಮ್ ಟ್ರಾವೆಲಿಂಗ್ ಮಾಡಿ ಬರೆದಂಥ ಪುಸ್ತಕ ಅದು. ದಟ್ಸ್ ದ ಬೆಸ್ಟ್ ಎಕ್ಸಾಂಪಲ್.